ನಾಮಫಲಕ 60%. ಕನ್ನಡ ಈಗ ಜೋರಾಗಿ ಸದ್ದು ಮಾಡುತ್ತಿದೆ. ಎಲ್ಲೆಲ್ಲಿ ಎಷ್ಟು ಎಂಬ ಲೆಕ್ಕಾಚಾರವು ನಡೆದಿದೆ. ಈ ನಾಮಫಲಕ ಎಂಬುದು ಕನ್ನಡ ನುಡಿಯಲ್ಲ. ಅದನ್ನು ಬಳಸಬಹುದಾದರೂ ಆದ್ಯತೆ ಕನ್ನಡದ ಹೆಸರು ಹಲಗೆಗೆ ಇರಬೇಕು. ಕವಿ ಕುವೆಂಪು ಅವರು ಬೆಂಚು ಎಂಬುದನ್ನು ಕಾಲು ಹಲಗೆ ಎಂದಿದ್ದಾರೆ. ಮೇಲು ಹಲಗೆ ಎಂದರೆ ಟೇಬಲ್ಲು ಅಷ್ಟೇ ಎಂದು ತಿಳಿಯಲೇನಡ್ಡಿ. 60% ಸರಿ, 60 ಪಾಲು ಎಂದರೂ ಸಾಕಾಗ್ತದೆ. ಹೆಸರಲಕೆಗಳಲ್ಲಿ 60 ಪಾಲು ಕನ್ನಡ ಅಕ್ಷರ ಸಾಕು ಎನ್ನುವವರು ಹೆಚ್ಚು. ಅಚ್ಚ ಕನ್ನಡ ನುಡಿಗೆ ಬೇಕೆಂದು ಕಾನೂನು ಹೇಳಿಲ್ಲವೇ? ಇನ್ನು ಕೆಲವರಿಗೆ ಕಾನೂನು ಪಾಲನೆ ಬೇಕಿಲ್ಲ. ಹಿಂದೂ ದೇಶದಲ್ಲಿ ಕಾನೂನು ಪಾಲನೆ ಹಿಂದೂ ಎನ್ನುವವರಿಗೆ ಕಡ್ಡಾಯವಲ್ಲ ಎನ್ನುವುದು ಅವರ ಅಭಿಪ್ರಾಯ. ಹಿಂದೂಸ್ತಾನ ಎಂದು ಕರೆದವರು ಬಳಸುತ್ತಿರುವವರು ಹಿಂದೂಗಳಲ್ಲ ಎನ್ನುವುದಕ್ಕೆ ಬೇರೆ ವಿಚಾರ ವಿನಿಮಯವೇ ಬೇಕಾಗ್ತದೆ. ಕಣಚೂರು ಸಂಸ್ಥೆಯು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಕಳೆದ ಕೆಲವು ವರ್ಷಗಳಿಂದ ನಾಟೇಕಲ್ಲಿನ ಹೃದಯ ಭಾಗದಲ್ಲಿ ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರವು ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಮೈಲುಗಲ್ಲುಗಳನ್ನ ನಿರ್ಮಿಸಿದೆ. ನುರಿತ ವೈದ್ಯಕೀಯ ಶಸ್ತ್ರತಜ್ಞರು, ಪ್ರಸೂತಿ, ಮಕ್ಕಳ ಮೂಳೆ ಕಣ್ಣಿನ ತಜ್ಞರು, ಸೀಳುತುಟಿ ರೋಗ ಮೂತ್ರಪಿಂಡ ಶಸ್ತ್ರಚಿಕಿತ್ಸಾ ತಜ್ಞರು ನಿಮ್ಮ ಸೇವೆಯಲ್ಲಿ ಸದಾ ಲಭ್ಯವಿರುತ್ತಾರೆ. 24 ಗಂಟೆಗಳ ಕಾಲ ತುರ್ತು ಚಿಕಿತ್ಸೆ, ಹೆರಿಗೆ ಸೌಲಭ್ಯ, ವೈದ್ಯಕೀಯ ಮತ್ತು ನವಜಾತ ಶಿಶು ತೀವ್ರ ನಿಗಾ ಘಟಕ, ಎಕ್ಸ್ರೇ, ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಷ್ಟೇ ಅಲ್ಲದೆ ಔಷಧಿಗಳು, ರಕ್ತ ಹಾಗೂ ಮೂತ್ರ ತಪಾಸಣೆ, ಆಂಬ್ಯುಲೆನ್ಸ್ ಇತ್ಯಾದಿ ಲಭ್ಯವಿರುತ್ತದೆ. ಈ ಎಲ್ಲಾ ಸೌಲಭ್ಯಗಳು ರಿಯಾಯಿತಿ ದರದಲ್ಲಿದ್ದು, ಇದರ ಸದುಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಬಹುದು. ಕಣಚೂರು ಆಸ್ಪತ್ರೆ ಹಾಗೂ ಸಂಶೋಧನಾ ಕೇಂದ್ರ, ನಾಟೇಕಲ್, ಮಂಗಳೂರು.